ಲೇ ಗೀತಾ, ನಾನ್ ಗೆದ್ದೆ ಕಣೆ. ನನಗೆ ಚಾಲೆಂಜ್ ಆಗ್ತೀಯಾ? ನನ್ ಜೀವನದಿಂದ ಹೋಗಕ್ ರೆಡಿ ಆಗಿರೋ. ನಮ್ಮ ಮನೆಯಿಂದ ಓಡಿಸ್ತೀನಿ ಕಣೆ ನಿನ್ನ. ಹಲೋ ಯಜಮಾನ್ರೆ, ನೀವ್ ಸೋತ್ರಿ. 40 ಸೆಕೆಂಡ್ಗಿಂತ ಮುಂಚೆ ಬಂದಿದ್ರೆ ಖಂಡಿತ ನೀನೇ ಗೆಲ್ತಿದೆ. ಬಟ್ ಏನ್ ಮಾಡೋಣ, ನಿನ್ ಬ್ಯಾಡ್ ಲಕ್. ಹಾಗಂತ ನೀನ್ ಹಾಕಿದ ಪ್ರಯತ್ನ ಮೆಚ್ಚದೆ ಇದ್ರೆ ತಪ್ಪಾಗತ್ತೆ. ಗ್ರೇಟ್. ಆದ್ರೆ ನಿನ್ ಹಣೆ ಬರ ನೋಡು. ನೀನ್ ನನ್ಗಿಂತ ಮೊದ್ಲು ಬಂದಿದ್ರೆ ನಾನ್ ಸೋಲ್ತಿದ್ದೆ, ನಿನ್ನ ಬಿಟ್ಟೋಗ್ತಿದ್ದೆ. ಆದ್ರೂ ನೀನ್ ದಡ್ಡ ಕಣೋ, ಕಾಮನ್ ಸೆನ್ಸ್ ಇಲ್ದಿರೋ ಮನುಷ್ಯ. ನಾನ್ ಹೇಳಿದ್ದೇನ್ ಹೇಳು, ನನ್ಗಿಂತ ಮೊದ್ಲು ನಿನ್ ಕಾಲೇಜ್ ಗೇಟ್ನ ರೀಚ್ ಆಗ್ಬೇಕು ಅಂತ. ಅದಕ್ ನೀನ್ ಮಾಡಿದ್ದೇನು? ಓಡಿದ್ದು. ಅದ್ರ ಬದಲು ಯಾವ್ದಾದ್ರ ಗಾಡಿಲಿ ಡ್ರಾಪ್ ತಗೋಬೋದಿತ್ತಲ್ವಾ? ರೋಡ್ ಬ್ಲಾಕ್ ಅಂದೆ, ಯಾವ್ದು ಗಾಡಿ ಓಡಾಡಲ್ಲ ಅಂದೆ. ರೋಡ್ ಬ್ಲಾಕ್ ಅಂದೆ ವಿಜಯ್. ಇನ್ನೊಂದ್ ಚೂರ್ ಮುಂದೆ ಬಂದಿದ್ರೆ ಮೇನ್ ರೋಡ್ ಇತ್ತಲ್ಲ ವಿಜಯ್. ಅಲ್ಲಿ ಕ್ಯಾಬು ಗಾಡಿ ಎಲ್ಲ ಓಡಾಡ್ತಾನೆ ಇತ್ತಲ್ಲ. ಆದ್ರೆ ನಿನ್ ತಲೆನ ಯೂಸ್ ಮಾಡ್ಲಿಲ್ಲ, ಅಡ್ದಾರಿಲಿ ಓಡ್ ಬಂದೆ. ಅಡ್ದಾರಿ ಹಿಡ್ದೋರು ಯಾವತ್ತು ಜೀವನದಲ್ಲಿ ಗೆದ್ದೇ ಇಲ್ಲ ವಿಜಯ್. ಅಟ್ಲೀಸ್ಟ್ ನಿನ್ ಪೋಲಿ ಪಟಲಂಗೆ ಕಾಲ್ ಮಾಡಿದ್ರೆ ಅವ್ರಾದ್ರೂ ನಿನ್ನ ಕರ್ಕೊಂಡ್ ಹೋಗ್ತಿದ್ರಲ್ಲ ಯಜಮಾನ್ರೆ. ಆದ್ರೂ ಹಾಕಿ ಚಾಲೆಂಜ್ ನ ಒಪ್ಕೊಂಡು ಓಡ್ದೆಲ್ಲ, ಅದ್ ಖುಷಿ ಆಯ್ತು. ನಿನ್ನಲ್ಲೂ ಗೆಲ್ಲೋ ಛಲ ಹುಡ್ತಾ ಇದೆ. ನಾನ್ ಸವಾಸ ಮಾಡಿದ್ಮೇಲೂ ಅಷ್ಟು ಆಗ್ಲಿಲ್ಲ ಅಂದ್ರೆ ಹೇಗೆ ವಿಜಯ್? ವಿಜಯ್, ನಿಂದ ಈ ಗುಣ ಇದೆಯಲ್ಲ, ಇದನ್ನ ಹೀಗೆ ಡೆವಲಪ್ ಮಾಡ್ಕೊ, ಉದ್ಧಾರ ಆಗ್ತೀಯ. ನಿನ್ಗೆ ಉರಿದುಂಬಿಸೋರು ಒಬ್ರು ಬೇಕು, ಆಗ ನೀನ್ ಸರಿಯಾದ ದಾರಿಗೆ ಬರ್ತೀಯ. ಆ ಲಕ್ಷಣಗಳು ನನಗ್ ಕಾಣಿಸ್ತಾ ಇದೆ. ವಿಜಯ್, ಒಂದ್ ಹಳೆ ಗಾದೆ ಇದೆ, ನೆನ್ಪಿದ್ಯಾ? ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆ ಪೆಟ್ಟು. ಏನ್ ಮಾಡ್ತೀಯಾ? ನಿನ್ ಚರ್ಮ ದಪ್ಪ, ಚುರುಕ್ ಮುಟ್ಟೋದು ಲೇಟು, ಆದ್ರೆ ಬರ್ತೀಯಾ. ನಿನಗ್ ಛಲ ಇದೆ, ಅದನ್ನ ನೆಟ್ಟಿಗಿರೋ ದಾರಿಗೆ ತಿರುಗಿಸ್ಬೇಕು. ನಾನ್ ನಿನ್ ಜೊತೆಗಿರ್ತೀನಲ್ಲ, ತಿರ್ಗಿಸ್ತೀನಿ ಬಿಡು. ಹೀಗೆ ಎಫರ್ಟ್ ಆಗ್ತಾ ಹೋಗು ಸಾವ್ಕಾರ. ನಿನ್ ಒಳಗಡೆ ಇರೋ ಸ್ವಾಭಿಮಾನ ಮೊಳಿಯುತ್ತೆ, ಬೆಳೆಯುತ್ತೆ. ಆಗ ಪ್ರೆಸ್ ಮೀಟ್ ನ ಕರೆದು ಎಲ್ರು ಮುಂದೆ ಸತ್ಯ ಒಪ್ಕೊಂತೀಯ. ಪಾಪ ಸುಸ್ತಾಗಿರ್ತೀಯ, ನೀರ್ ಕುಡಿ. ಬರ್ಲಾ ಯಜಮಾನ್ರೆ? ಸುಶೀಲಾ, ನಾನು ತಪ್ಪು ಮಾಡ್ಬಿಟ್ಟೆ ಕಣೆ. ನೀವಾ? ನೀನೋ ನಾನೋ ಹೋಟೆಲಿ ಕುಟುಂಬ ಅನ್ಕೊಳೆ. ಸುಶೀಲಾ, ನನ್ನ ಮಾತಿನ ಸಾರಾಂಶ ಏನು ಅಂದರೆ, ಗೀತಾ ಹತ್ರ ಇರೋ ಒಳ್ಳೆ ಸಂಸ್ಕಾರದಿಂದ ಅವಳಿಗೇನು ಒಳಿತಾಗಲ್ಲ. ಅದು ನಿಮ್ಮ ತಪ್ಪು ಕಲ್ಪನೆ ಅನ್ಕೋಬಹುದು. ಆದರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಸುಶೀಲಾ. ಹತ್ತಿ ಅಂಗಡಿಲಿ ನೋಡಕ್ಕೆ ಏನೇ ಕೆಲಸ?
ವೈನ್ ಶಾಪಲ್ಲಿ ಕೆಮ್ಮಿನ ಔಷಧಿಗೆ ಏನ್ ಕಿಮ್ಮತ್ ಇರುತ್ತೆ, ಹಾಗೆ ಈ ರಾಜಕೀಯದವ್ರ ಮನೆಯಲ್ಲಿ ಒಳ್ಳೆ ನಡೆಗೆ, ಒಳ್ಳೆ ನುಡಿಗೆ, ಸಚ್ಚಾರಿತ್ರಕ್ಕೆ, ಒಳ್ಳೆ ಸಂಸ್ಕಾರಕ್ಕೆ ಎಲ್ಲೇ ಬೆಲೆ ಇರುತ್ತೆ. ನೀವ್ ಹೇಳ್ತಿರೋದು? ಗೀತಾ ಮಿನಿಸ್ಟರ್ ಮನೆಗೆ ಸೊಸೆಯಾಗಿ ಹೋಗ್ತಾಳೆ ಅಂತ ಗೊತ್ತಿದ್ದಿದ್ರೆ ಅವಳಿಗೆ ಒಳ್ಳೇದನ್ನ ಬದಲು ಚೂರು ಕೆಟ್ಟದನ್ನ ಹೇಳ್ಕೊಡ್ಬೇಕಾಗಿತ್ತು. ಕೊಂಚ ಮನೆ ಹಾಳು ಬುದ್ಧಿನ ಮಡಿಲ್ಗೆ ಹಾಕಿ ಕಳಿಸ್ಬೇಕಾಗಿತ್ತು. ಅದು ಒಳ್ಳೆ ಬುದ್ಧಿನಾ? ಸುಶೀಲಾ, ಕೆಡ್ತ ಕೇಳಿಸ್ತಾ ಇದ್ದ ಮಾತ್ರಕ್ಕೆ ಒಳ್ಳೇದಲ್ಲ ಅನ್ಕೊಳಕ್ಕಾಗತ್ತಾ? ಯಾರಾದ್ರೂ ಆ ಮನೆಗೆ ಲಂಚ ತಂದು ಕೊಡ್ತಾರೆ ಅಂತ ಇಟ್ಕೋ, ಸೊಸೆಯಾಗಿ ಇವಳು ಅದನ್ನ ವಿರೋಧಿಸಬಾರ್ದು. ಅದು ಆ ಮನೆಗೆ ಬಂದಿರೋ ಹುಡುಗರು ಅಂತ ಭಾವಿಸೋ ದೊಡ್ಡ ಗುಣ ನಿನ್ನ ಮಗಳಿಗಿದ್ಯಾ? ಇರಬೇಕು. ಆದ್ರೆ ಇಲ್ಲ. ಸಮಾಜ ಸೇವೆ ಮಾಡೋ ಮನೆ ಯಾರ್ಯಾರು ಉಗಿಯೋದು ಆಗಾಗ ಬಂದು ಆ ಮನೆಗೆ ಬೀಳುತ್ತೆ. ಅದನ್ನ ಸಹನೆಯಿಂದ ಒರೆಸಿಟ್ಕೊಳ್ಳೋ ಗುಣ ನಿನ್ನ ಮಗಳಿಗೆ ಇದೆಯೋ? ಇಲ್ಲ. ಮೊದ್ಲಿಂದು ಅವಳು ಬೆಳೆಸ್ಕೊಂಡು ಬಂದಿದ್ದು ತೊಂದರೆ ಆದ್ರೆ ತಿರುಗಿ ಬಿಡ್ಬೇಕು ಅಂತ. ಆದ್ರೆ ಅದು ಆ ಮನೆಯಲ್ಲಿ ನಡೆಯೋಲ್ಲ. ಪಾಪ ನಮ್ ಗೀತಂಗೆ ಕೆಲವು ಬೇಸಿಕ್ ಕ್ವಾಲಿಟೀಸ್ ಇಲ್ಲ. ಅವಕಾಶ ಸಿಕ್ತಾಗ ಅಗತ್ಯಕ್ಕಿಂತ ಜಾಸ್ತಿ ತಗೊಂಡು ಬರೋ ಗುಣ ಇಲ್ಲ. ಗಾಳಿ ಬಂದಾಗ ತೂರ್ಕೊಂಡು ಅದ್ರ ಜೊತೆ ಆರ್ಕೊಂಡು ಹೋಗೋದಕ್ಕೆ ಅವಳಿಗೆ ಆಗೋಲ್ಲ. ಪ್ರಯತ್ನ ಫಲ ಕೊಡುತ್ತೆ ಅಂತ ಕ್ಯೂದಲ್ಲಿ ನಿಂತ್ಕೊಂಡು ಕಾಯ್ತಾಳೆ. ಆದ್ರೆ ಫಲದ ಹತ್ರಕ್ಕೆ ಹೋಗೋದಕ್ಕೆ ಶಾರ್ಟ್ ಕಟ್ ಇದೆ ಅಂತ ಗೀತಂಗ್ ಗೊತ್ತೇ ಇಲ್ಲ. ಶಾರ್ಟ್ ಕಟ್ ಅಂದ್ರೆ ಅಡ್ಡ ದಾಡಿ ಹಿಡಿಯೋದು ಅಂತ, ಅದು ಸರಿನಾ? ದುಡ್ಡು ಕೊಟ್ಟು ದರ್ಶನ ಮಾಡ್ಕೊಂಡು ಬರೋ ದಾರಿನ ಸ್ಪೆಷಲ್ ದರ್ಶನದ ದಾರಿ ಅಂತಾರೆ, ಅಡ್ಡ ದಾರಿ ಅನ್ನೋಲ್ಲ. ಇದೇ ಜ್ಞಾನ ನನ್ನ ಮಗಳಿಗೆ ನಾವು ಸರಿಯಾಗಿ ಕಲ್ಸಿಲ್ಲ ಅಂತ ಬಡ್ಕೊಳ್ತಾ ಇರೋದು. ಏನೇ ವಿಜಿನೇನೋ ಕಿಂಡಲ್ ಮಾಡ್ತಿದ್ದೆ? ಅವ್ನ್ ಏನು ಉತ್ತರ ಕೊಡ್ದೆ, ಸುಸ್ತಾಗಿ ಉಸು ಉಸು ಅಂತಿದ್ದ. ಪಾಪ ಅಷ್ಟ್ ದೂರದಿಂದ ಗೆಲ್ಬೇಕು, ನನ್ಗಿಂತ ಮೊದ್ಲು ಕಾಲೇಜ್ ಸೇರ್ಬೇಕು ಅಂತ ಓಡ್ ಬಂದಲ್ಲ, ಅದಕ್ಕೆ ಸುಸ್ತಾಗಿದ್ದ. ಅವನೆಂದು ಕೋಡ್ ಬಂದ? ಕಾರ್ ಇತ್ತಲ್ಲ. ಆದ್ರೆ ಕಾರ್ ಕೆಟ್ಟಿತ್ತಲ್ಲ, ಅದಕ್ಕೆ ಫಾಸ್ಟ್ ಸ್ಪೀಡು ಅಂತಿರ್ತಿಯಲ್ಲ, ನನ್ಗಿಂತ ಮೊದ್ಲು ಕಾಲೇಜ್ ರೀಚ್ ಆಗು, ಆಗ ನಾನಿನ್ನ ಬಿಟ್ಟು ಹೊರ್ಟೋಗ್ತೀನಿ ಅಂದೆ. ಪಾಪ ಆ ಪಾಪದ ಪ್ರಾಣಿ ಇರೋ ಬರೋ ಎನರ್ಜಿನೆಲ್ಲ ಹಾಕಿ ಓಡ್ ಬಂತು. ಬಟ್ ಸೋತೋಯ್ತು. ಆಟ ಶುರು ಮಾಡ್ತಿದ್ದೀನಿ ಅನ್ಕೊಂಡಿರೋ ಅವನು, ಬಟ್ ನಿಜವಾದ ಆಟ ಶುರು ಮಾಡಿರೋದು ನಾನು. ಸೊ ನಾನ್ ಗೆದ್ದೆ. ಅಕಸ್ಮಾತ್ ನೀನ್ ಸೋತೋಗಿದ್ರೆ ಅವನ್ನ ಬಿಟ್ಟೋಗ್ಬಿಡ್ತಿದ್ದ? ನನಗ್ ಬೇಕಾದ ನಿಜವಾದ ನ್ಯಾಯ ಸಿಕ್ಕೋ ತನಕ ಬಿಟ್ಟು ಬರೋ ಮಾತೇ ಇಲ್ಲ. ಸುಮ್ನೆ ಅವನ್ನೆಲ್ಲ ಹುಮ್ಮಸಿದ್ಯಾ ಅಂತ ಚೆಕ್ ಮಾಡ್ದೆ. ಅವ್ನ್ ಸೋಲ್ತಾನೇನೋ ಗ್ಯಾರಂಟಿ ನಿನಗಿತ್ತ ಗೀತಾ? ಓಡೋದಕ್ಕಿಂತ ಸೈಕಲ್ ಸ್ಪೀಡ್ ಅನ್ನೋ ಸರಳ ಸತ್ಯ ನನಗ್ ಗೊತ್ತಿತ್ತು. ಆವೇಶಕ್ಕೆ ಬಿದ್ದ ಮನಸ್ಸು ಆತ್ರಕ್ ಬಲಿಯಾಗತ್ತೆ. ಆ ಸಮಯದಲ್ಲಿ ಕಾಮನ್ ಸೆನ್ಸ್ ಕೂಡ ಸೋಲುತ್ತೆ ಅನ್ನೋ ಗ್ಯಾರಂಟಿ ನನಗಿತ್ತು. ಇಷ್ಟಕ್ಕೂ ಅವನಷ್ಟು ಬುದ್ಧಿವಂತ ಅಲ್ಲ. ಸರಿ, ಬನ್ನಿ ಕ್ಲಾಸ್ ರೂಮ್ಗೆ ಹೋಗೋಣ. ಆ ಗೀತಾ ಮುಂದೆ ಮತ್ತೆ ದಡ್ಡ ಅದ. ಅವಳೇನು ಅಂದ್ಲು ಅಂತ ನೀನೇ ಗುರು ಓಡ್ ಬಂದೆ? ನನ್ ಜೀವನದಿಂದ ತೊಲಗ್ತಾಳೆ ಅಂತ. ಆದ್ರೆ ಗೆದ್ಬಿಟ್ಲು. ನೀನೊಂದ್ ಫೋನ್ ಕಾಲ್ ಮಾಡಿದ್ರೆ ನಾವು ಬೈಕಲ್ಲಿ ಬಂದ್ ಕರ್ಕೊಂಡು ಹೋಗ್ತಾ ಇದ್ವಲ್ಲೋ. ಈಗ ಅದ್ರ ಪೋಸ್ಟ್ ಮಾರ್ಟಮ್ ಬೇಕಾ? ಸುಸ್ತಾಗ್ತಿದೆ, ಒಂದ್ ದಮ್ ಕೊಡೋ. ಬೇಡ ಗುರು, ನಿನ್ ಹೆಂಡತಿ ಬಂದ್ರೆ ಮತ್ತೆ ಕ್ಯಾತೆ ತೆಗಿತಾಳೆ. ಥೂ, ಅವಳ ಜನ್ಮಕ್ಕೆ ನನಗ್ ಈ ರೀತಿ ಟಾರ್ಚರ್ ಕೊಡ್ತಿದ್ದಾಳಲ್ಲೋ. ಆಕ್ಚುಲಿ ಟಾರ್ಚರ್ ಕೊಡ್ಬೇಕಾಗಿರೋದು ನೀನು, ಆದ್ರೆ ಅವಳು ಕೊಡ್ತಾ ಇದ್ದಾಳೆ. ಹೌದು, ನಿನ್ ಗೀತಾ ತಲೆ ಮೇಲೆ ಅಟೋಮ್ ಬಾಂಬ್ ಹಾಕೋ ಪ್ರಯತ್ನ ಮಾಡ್ತಾ ಇದೀಯ. ಆದ್ರೆ ಅವಳು ಅದರಿಂದ ತಪ್ಪಿಸ್ಕೊಂಡು ನಿನಗೆ ಚಿನುಕುಳಿ ಪಟಾಕಿ ಹೊಡೆಯಕ್ ಟ್ರೈ ಮಾಡ್ತಾ ಇದ್ದಾಳೆ. ಒಂದಾದ್ಮೇಲೆ ಒಂದು ಟಾರ್ಚರಿನ ಸರ ಅಳ್ಳೋಳೋಗ್ಬೇಕು ಅವಳು. ಹೌದು ಕಣ, ಅದನ್ನೇ ಮಾಡ್ತೀನಿ ಹುಡುಕ್ರ. ಒಬ್ಬ ಗಂಡ ತನ್ನ ಹೆಂಡತಿಗೆ ಯಾವ ಯಾವ ರೀತಿ ಟಾರ್ಚರ್ ಕೊಡ್ಬೋದು ಅಂತ ಪಟ್ಟಿ ಮಾಡ್ರೋ.
ಒಂದೊಂದನ್ನೇ ಅವಳ ಮೇಲೆ ಪ್ರಯೋಗಿಸ್ತಾ ಹೋಗ್ತೀನಿ. ತಡ್ಕೊಳಕ್ಕಾಗ್ದೆ ಸಾಯ್ಬೇಕು. ಗಂಡ ಯಾರು? ನಾನು. ಹೆಂಡ್ತಿ? ಅವಳೆ ಆ ಗೀತಾ. ಹಾಗಾದ್ರೆ ಗೀತನ ನಿನ್ ಹೆಂಡತಿ ಅಂತ ಒಪ್ಕೊಂಡ್ಬಿಟ್ಯಮ್ಮ? ಮೊದ್ಲು ಲೀ ಸ್ಟಡಿ ಮಾಡಿ ಹೇಳಿ. ಅವಳನ್ನ ನಾನು ಆಟ ಆಡಿಸ್ಬೇಕು. ಅದು ಯಾವ ರೀತಿ ಇರ್ಬೇಕು ಅಂದ್ರೆ ಗೀತಾ ಅದನ್ನ ತೊಡ್ಕೊಳಕ್ಕಾಗ್ದೆ ಹೋಗ್ತಾ ಇರ್ಬೇಕು. ಅವಳು ಕೊಡ್ತಾರ ಕಾಟನ ಹಬ್ಬ ಅನ್ಕೊಂಡಿರ್ಬೋದು, ಆದ್ರೆ ನಾನ್ ಕೊಡೋ ಕಾಟ ಅವಳು ತಿಥಿ ಲೆವೆಲ್ಗಿರ್ಬೇಕು. ಡೋಂಟ್ ವರಿ ಬಾಸು, ಪಟ್ಟಿ ನಾವ್ ರೆಡಿ ಮಾಡ್ತೀವಿ. ಆ ಗೀತ ಖಂಡಿತ ಓಡೋಗ್ತಾಳೆ.